ಇದರ ಜೊತೆಗೆ ಇನ್ನು ಜೂನ್ 18ನೇ ತಾರೀಕು ರಾಜ್ಯಸಭೆ ಪರಿಷತ್ತು ಚುನಾವಣೆ ಹಿನ್ನೆಲೆ ಎಲ್ಲಾ ನಾಮಪತ್ರ ಪರಿಶೀಲನೆ ನಡೆಸಿದ್ದಾರೆ ಚುನಾವಣಾಧಿಕಾರಿಗಳು. 18ನೇ ತಾರೀಕು ರಾಜ್ಯಸಭೆ ಹಾಗೆ ವಿಧಾನ ಪರಿಷತ್ನ ಚುನಾವಣೆ ಇದೆ. ಸ್ವತಂತ್ರ ಅಭ್ಯರ್ಥಿ ಭೋಜರಾಜುರವರ ನಾಮಪತ್ರ ತಿರಸ್ಕೃತ ಆಗಿದೆ. ರಾಜ್ಯಸಭೆಗೆ ಎಲ್ಲ ಅಭ್ಯರ್ಥಿಗಳ ಅವಿರೋಧ ಆಯ್ಕೆ ಖಚಿತವಾಗ್ತಾ ಇದೆ. ರಾಜ್ಯಸಭೆ ಕಣದಲ್ಲಿ ಕಾಂಗ್ರೆಸ್ನ 3, ಬಿಜೆಪಿಯ 1 ಅಭ್ಯರ್ಥಿ ಇದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುತ್ತೆ ಚುನಾವಣೆ. ಪರಿಷತ್ ಕಣದಲ್ಲಿ ಕಾಂಗ್ರೆಸ್ 5, ಬಿಜೆಪಿ 2, ಜೆಡಿಎಸ್ನ 1 ಅಭ್ಯರ್ಥಿ ಇದ್ದಾರೆ. ಹಾಗಾಗಿ 18ನೇ ತಾರೀಕು ಚುನಾವಣೆ ಇದೆ. ರಾಜ್ಯಸಭೆ ವಿಧಾನ ಪರಿಷತ್ನ ಚುನಾವಣೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೂಡ ಚುನಾವಣಾ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ನಾಮಪತ್ರವನ್ನು ಪರಿಶೀಲನೆ ನಡೆಸುವಂಥದ್ದು, ಒಬ್ಬರು ಈಗಾಗಲೇ ತಿರಸ್ಕರಿಸುವಂಥ ಸಾಧ್ಯತೆ ಕೂಡ ಇದೆ. ರಾಜ್ಯಸಭೆಗೆ ಆಲ್ಮೋಸ್ಟ್ ಆಗಿ ಎಲ್ಲ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಪರಿಷತ್ನ ಕಣದಲ್ಲಿ ಕಾಂಗ್ರೆಸ್ನ 5 ಜನ ಇದ್ದಾರೆ, ಬಿಜೆಪಿಯ 2 ಇದ್ದಾರೆ, ಜೆಡಿಎಸ್ನ 1 ಅಭ್ಯರ್ಥಿ ಕೂಡ ಇದ್ದಾರೆ. ಇನ್ನು ಶಶಿಧರ್ ಹಾಗೆ ಲೈವ್ನಲ್ಲೇ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಶಶಿಧರ್, ನೋಡ್ತಾ ಇದ್ದೀವಿ 18ನೇ ತಾರೀಕು ರಾಜ್ಯಸಭಾ ಚುನಾವಣೆ, ಇದರ ಜೊತೆಗೆ ವಿಧಾನ ಪರಿಷತ್ನ ಚುನಾವಣೆ ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಮಾಜಿ ಪ್ರಧಾನಿ ಅಂತ ದೇವೇಗೌಡರು, ಅದೇ ರೀತಿಯಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಇವರು ಏನು ರಾಜ್ಯಸಭೆಗೆ ನಮ್ಮ ರಾಜ್ಯದಲ್ಲೇ ಆಯ್ಕೆಯನ್ನಾಗಿದ್ರು, ಅವರ ಅಧಿಕಾರ ಈಗ ಮುಕ್ತಾಯ ಆಗುತ್ತೆ. ಆ ಒಂದು ಮುಕ್ತಾಯವಾಗುವಂಥ ಸ್ಥಾನಕ್ಕೆ ಈಗ ರಾಜ್ಯಸಭೆ ಚುನಾವಣೆ ಪ್ರಾರಂಭ ಆಗಿದೆ. 18ನೇ ತಾರೀಕು ನಡೆಯುವಂಥ ಚುನಾವಣೆಗೆ ರಾಜ್ಯದಿಂದ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ 3 ಪಕ್ಷದಿಂದಲೂ ಕೂಡ 3 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಒಂದು ಇಲ್ಲಿ ವೋಟಿಂಗ್ ಅನ್ನ ಇದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ಸಿಂದ 3 ಜನ 2 ಅಭ್ಯರ್ಥಿಗಳನ್ನ ಈಗಾಗಲೇ ಅಧಿಕೃತವಾಗಿ ಕಣಕ್ಕಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಥಾನ ಯಾವಾಗ ತೆರವಾಗುತ್ತೋ ಅದೇ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಈಗ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿದ್ದಾರೆ. ಅದ್ರ ಜೊತೆ ಏನು ಮನ್ಸೂರ್ ಅಲಿ ಖಾನ್ ಕಳೆದ ಬಾರಿ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಕಣಕ್ಕಿಳಿದಿದ್ರು, ಅಲ್ಲಿ ಕೂಡ ಪರಾಜಿತ ಅಭ್ಯರ್ಥಿಯಾಗಿದ್ರು. ಕಾಂಗ್ರೆಸ್ ಎಐಸಿಸಿ ಜೊತೆ ಅವರು ನಿರಂತರವಾದಂತಹ ಸಂಪರ್ಕ ಇತ್ತು. ಇದೇ ಕಾರಣಕ್ಕಾಗಿ ಅವರನ್ನು ಕೂಡ ರಾಜ್ಯಸಭೆಗೆ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನು ಸದ್ಯಕ್ಕೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಇರೋದ್ರಿಂದ ಅವರ ಹತ್ರನೂ ಕೂಡ ಸುಮಾರು 78 ಜನ ಶಾಸಕರ ಬೆಂಬಲ ಇದೆ. ಈ ಕಾರಣದಿಂದಾಗಿ ಅವರು ಒಬ್ಬರನ್ನ ಆಯ್ಕೆ ಮಾಡುವಂತ ಅಧಿಕಾರ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಇದೆ. ಆದ್ರೆ ಅದರ ಜೊತೆ ಇನ್ನೊಬ್ಬರನ್ನು ಕೂಡ ಆಯ್ಕೆ ಮಾಡುವಂತ ಅಧಿಕಾರ ಇತ್ತು. ಆದ್ರೆ ಸದ್ಯಕ್ಕೆ ದೇವೇಗೌಡರು ಕೂಡ ಎಲ್ಲ ಒಂದು ಕಡೆ ಮನಸ್ಸನ್ನು ಮಾಡಿಲ್ಲ. ಆದ್ರೆ ಇಬ್ಬರು ರಾಜ್ಯಸಭೆ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಹತ್ರ ಅಷ್ಟೊಂದು ಬಹುಮತ ಇಲ್ಲ. ಈ ಕಾರಣದಿಂದ ಕೇವಲ 3 ಜನರನ್ನ ಮಾತ್ರ ರಾಜ್ಯಸಭೆಗೆ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಇನ್ನೊಬ್ಬರು 4ನೇ ವ್ಯಕ್ತಿ ಏನಾದರೂ ಕಣಕ್ಕಿಳಿದಿದ್ರೆ ಆಗ ಎಲ್ಲ ಒಂದು ಕಡೆ ವೋಟ್ ಶೇರಿಂಗು ಎಲ್ಲಾದ್ರೂ ಆಗುತ್ತಾ, ಇಲ್ಲ ಪಕ್ಷಾಂತರ ಏನಾದರೂ ಆಗುತ್ತಾ, ಇಲ್ಲ ಒಂದಷ್ಟು ಜನ ಕ್ರಾಸ್ ವೋಟಿಂಗ್ ಏನಾಗುತ್ತಾ ಅನ್ನೋ ಭೀತಿ ಇತ್ತು. ಆದರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು ಕೂಡ ಅವ್ರ ಹತ್ರ ಇರುವಂಥ ವೋಟಿಂಗ್ಸು ಇನ್ನೂ ಕೂಡ ಉಳಿಕೆ ಆಗುತ್ತೆ. ಆ ಉಳಿಕೆ ವೋಟಿಂಗ್ಗೆ 4ನೇ ಅಭ್ಯರ್ಥಿ ಏನಾದರೂ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ಸು, ಬಿಜೆಪಿ, ಜೆಡಿಎಸ್ 3 ಪಕ್ಷದವರು ಸೇರಿ ಆ ವೋಟನ್ನ ಹಾಕುವಂತ ಅಧಿಕಾರ ಇತ್ತು. ಆದ್ರೆ ಆ ರೀತಿಯಂತ ಕಣಕ್ಕೆ ಇಳಿಸುವಂತ ಪ್ರಯತ್ನ ಕಾಂಗ್ರೆಸ್ನವರು ಮಾಡಿಲ್ಲ, ಬಿಜೆಪಿ ಜೆಡಿಎಸ್ನವರು ಮಾಡಿಲ್ಲ. ಹೀಗಾಗಿ 3 ಜನರು ಕೂಡ ಅವಿರೋಧವಾಗಿ ಆಯ್ಕೆಯಾಗುವಂತ ಎಲ್ಲ ಸಂಭಾವ್ಯತೆ ಇದೆ. ಇನ್ನು ಏನು ವಿಧಾನ ಪರಿಷತ್ಗೆ ಏನು ಸಂಬಂಧಪಟ್ಟಂತೆ ಬರುವಂತಾದ್ರೆ ಒಂದಷ್ಟು ಜನ ಏನು ಆಯ್ಕೆಯಾಗಿದ್ರು ಕ್ರೀಡಾ ಕ್ಷೇತ್ರದಿಂದ ಇರ್ಬೋದು, ರಾಜಕೀಯ ಕ್ಷೇತ್ರದಿಂದ ಇರ್ಬೋದು, ಮತ್ತೆ ಅದೇ ರೀತಿಯಲ್ಲಿ ಕೂಡ ಗ್ರಾಮ ಪಂಚಾಯತಿ ಈ ರೀತಿಯಲ್ಲಿ ಕೂಡ ಇರ್ಬೋದು. ಈ ರೀತಿಯಾಗಿ ಆಯ್ಕೆಯಾಗುವಂಥ 7 ಸ್ಥಾನಗಳು ಈಗ ಸದ್ಯಕ್ಕೆ ಖಾಲಿ ಆಗುತ್ತೆ. ಏನು ಸ್ಥಾನಗಳು ಕೂಡ ಈಗ ವಿಧಾನ ಪರಿಷತ್ನಲ್ಲೂ ಕೂಡ ಚುನಾವಣೆ ನಡೀತಿದ್ದು. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಬಿ.ಕೆ. ಹರಿಪ್ರಸಾದ್ ಈಗ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ಪ್ರಮುಖವಾಗಿ ಸಚಿವ ಸ್ಥಾನದ ಲಾಬಿಯಲ್ಲೂ ಕೂಡ ಇದ್ರು, ಇಲ್ಲ ಅಂದ್ರೆ ಸ್ಪೀಕರ್ ಅನ್ನ ಮಾಡಿ ಅಂತ ಕೂಡ ಹೇಳಿದ್ರು. ಆದ್ರೆ ಅವರನ್ನ ಏನು MLC ಸ್ಥಾನದಿಂದ ಮುಂದುವರಿಸೋದಕ್ಕೆ ಕೂಡ ಕಾಂಗ್ರೆಸ್ ಇಲ್ಲ ಒಂದು ಕಡೆ ತಯಾರಿಯನ್ನು ಕೂಡ ಮಾಡಿಕೊಂಡು ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿಯಿಂದಲೂ ಕೂಡ 3 ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದರೆ ಕಾಂಗ್ರೆಸ್ ಇಂದ 4 ಜನರನ್ನ ಕಣಕ್ಕಿಳಿಸಿದರೆ ಈ ಕಾರಣದಿಂದಾಗಿ 7 ಜನರು ಕೂಡ ಅವಿರೋಧವಾಗಿ ಆಯ್ಕೆಯಾಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ರಾಜ್ಯಸಭೆ ಮತ್ತೆ ವಿಧಾನ ಪರಿಷತ್ನಲ್ಲಿ ಯಾವುದೇ ರೀತಿಯಂತ ಗೊಂದಲ ಸದ್ಯಕ್ಕೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಶಿವು. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.